ಈ ವಾಹಿನಿಯವರಿಗೆ ನಮಸ್ಕಾರ. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಸನಾತನ ಧರ್ಮದ ಹೊಸ ಯುಗಾದಿ ವರ್ಷ. ಇದು ಹೊಸ ವರ್ಷ, ನಮಗೆ ಹೊಸ ನಾಮ ಸಂವತ್ಸರ ಅಂದರೆ ಈಗ ವಿಷು ವಸು ನಾಮ ಸಂವತ್ಸರ ಅಂತ ಈ ವರ್ಷ ಇದು ಪ್ರಾರಂಭ ದಿನ. ಈ ಹೊಸದಾಗಿ ಪಂಚಾಂಗವನ್ನು ನಮ್ಮ ಗ್ರಾಮ ದೇವತೆಯಾದ ಮಾರಮ್ಮ ದೇವಸ್ಥಾನದಲ್ಲಿ ಪಂಚಾಂಗ ಶ್ರವಣ ಆಗಿದೆ. ಪ್ರತಿ ವರ್ಷದಂತೆ ಸುಮಾರು 120 ವರ್ಷಗಳ ಹಳೆಯ ಕಾಲದ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಆಗ್ಲಿಂದನೂ ಪೂಜೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ, ಇಡೀ ಗ್ರಾಮದ ಎಲ್ಲ ಜನರು ಸೇರಿ. ಅಂತ ಗ್ರಾಮ ದೇವತೆ ಮಾರಿಯಮ್ಮ ಈ ಹೊಸ ವರ್ಷದಲ್ಲಿ, ಹೊಸ ಸಂವತ್ಸರದಲ್ಲಿ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ. ಮತ್ತು ಈ ಪಂಚಾಂಗ ಶ್ರವಣದಲ್ಲಿ ಈ ವರ್ಷ ಭಾಳ ದೊಡ್ಡ ಗಂಡಾಂತರಗಳಿದೆ ಅಂತೇಳಿ ಈಗಾಗಲೇ ಮುನ್ಸೂಚನೆ ಕೊಟ್ಟಿದೆ. ದೊಡ್ಡ ಸೂರ್ಯಗ್ರಹಣ 2 ಇದೆ, ಚಂದ್ರಗ್ರಹಣಗಳು 2 ಇದೆ, ಭೂಕಂಪಗಳು, ಯುದ್ಧಗಳು ಮತ್ತು ಅತಿವೃಷ್ಟಿ ಅನಾವೃಷ್ಟಿಗಳನ್ನು ಈ ವರ್ಷ ಇದಾಗಿದೆ. ಅದರಿಂದ ತಾಯಿ ಗ್ರಾಮದೇವತೆ ಮಾರಿಯಮ್ಮ ಆದಿಪರಾಶಕ್ತಿ ಚಾಮುಂಡೇಶ್ವರಿ ಜಗದೀಶ್ವರಿ ಅವಳು ಇದರ ಯಾವುದೇ ಎಲ್ಲ ತೊಂದರೆಗಳಿಂದ ನಮ್ಮ ಈ ದೇಶವನ್ನು, ಭಾರತ ದೇಶವನ್ನು ರಕ್ಷಿಸು 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 ಅನ್ನೋದೇ ನಮ್ಮ ಪ್ರಧಾನ ಸಂಕಲ್ಪವಾಗಿರ್ತದೆ. ಅಂತ ಒಂದು ತಾಯಿ ಈ ದೇಶದ ಎಲ್ಲ ಜನ 136 ಕೋಟಿ ಜನಸಂಖ್ಯೆಯನ್ನು ಕಾಪಾಡಿ ಎಲ್ರಿಗೂ ಒಳ್ಳೇದು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಕಲ ಜೀವರಾಶಿ ಸನ್ಮಂಗಳಾನಿ ಭವಂತು. ಎಲ್ಲ ಸಕಲ ಜೀವರಾಶಿಗಳು ಚೆನ್ನಾಗಿರ್ಬೇಕು ಅನ್ನೋದೇ ಪ್ರಧಾನ ಸಂಕಲ್ಪದಲ್ಲಿ ಪೂಜೆ ಆಗಿದೆ. ಎಲ್ಲರೂ ಒಳ್ಳೇದಾಗಲಿ. ಮತ್ತೊಂದು ಸರಿ ಈ ಯುಗ ಕಳೆದರೂ ಯುಗಾದಿ ಬರುತ್ತಿದೆ. ಇದಕ್ಕೆ ಸನಾತನ ಧರ್ಮ ಸುಮಾರು 4000 ವರ್ಷಗಳಿಂದ ಈ ಹಬ್ಬ ಬರ್ತಾ ಇದೆ. ಅಂದರೆ ನಮ್ಮ ಸನಾತನ ಧರ್ಮ ಎಷ್ಟು ಪುರಾತನವಾದ್ದು, ಶ್ರೇಷ್ಠವಾದ್ದು ಅಂತ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದೀವಲ್ಲ. ಇನ್ನು ಮುಂದಿನ ಜನಾಂಗನೂ, ಮುಂದಿನ ಯುವ ಪೀಳಿಗೆನೂ ಇದನ್ನು ಹೆಚ್ಚೆಚ್ಚು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿ ಅಂತೇಳಿ ಯುವಕರಲ್ಲಿ ನಾನು ಮನವಿ ಮಾಡ್ತಾ ಮತ್ತೊಂದು ಸಾರಿ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಕಮಗೊಂಡಳ್ಳಿ ಗ್ರಾಮ ದೇವತೆ ಮಾರಮ್ಮ ಪರವಾಗಿ ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.